could be good for me. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅನುಷಾ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ತಮ್ಮನೇಲಿ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ಬಿಟ್ಟು. ನಾನು ನನ್ನ ಸ್ಕಿನ್ನ ಹೇಗೆ ಪ್ರೆಪ್ ಮಾಡ್ಕೋತೀನಿ, ಮತ್ತು ಐಬ್ರೋಸ್ ಆಗಿರ್ಬೋದು, ಅಪ್ಪರ್ ಲಿಪ್ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ನೀಟಾಗಿ ಓಪನ್ ಏನದು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ನ ಎಲ್ಲ ಹೇಗೆ ರಿಮೂವ್ ಮಾಡೋದು, ಯಾವ ಥರ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದೆ ಶುರು ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ಬೇಕು, ನೀವು ಫಸ್ಟ್ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿರೋರಿಗೆ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ, ನಿಮ್ಗೆ ತೋರಿಸ್ತಾ ಬರ್ತೀನಿ ನಾನೆಲ್ಲ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ನೇದಾಗಿ ನೀವೇನೇ ಪ್ರಿಪ್ರೇಷನ್ ಮಾಡ್ಕೋಬೇಕಿದ್ರು ಫಸ್ಟ್ ವಾಶ್ ಯೋರ್ ಫೇಸ್ ನೀಟ್ಲಿ, ಸೊ ದ್ಯಾಟ್ ಯಾವುದನ್ನ ಡರ್ಟ್ ಪಾರ್ಟಿಕಲ್ಸ್ ಇದ್ರೆ ಅದ್ರ ಮೇಲೆ ಲೈಕ್ ಯಾವುದೇ ಕಾರಣದಕ್ಕೂ ಅಪ್ಲೈ ಮಾಡೋದಾಗಲಿ, ರಿಮೂವ್ ಮಾಡ್ಕೊಳೋದಾಗಲಿ, ಐಬ್ರೋಸ್ ಆಗಿರ್ಬೋದು ಅಥವಾ ಫೇಶಿಯಲ್ ಏರ್ಸ್ ಆಗಿರ್ಬೋದು, ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಕೀಪ್ ಯೋರ್ ಫೇಸ್ ನೀಟ್ ಆ್ಯಂಡ್ ವಾಶ್ಡ್, ಆ್ಯಂಡ್ ಸ್ವಲ್ಪ ಡ್ಯಾಬ್ ಮಾಡ್ಕೊಳ್ಳಿ ಟವಲಿಂದ ಅಷ್ಟೇ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನನ್ನ ಹಳೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಹೀಗೆ ಹೊಸ ಹೊಸ ಕಂಟೆಂಟ್ ವುಮೆನ್ಸ್ ಆರ್ ಗರ್ಲ್ಸ್ ಏನೆಲ್ಲ ದಿನನಿತ್ಯದಲ್ಲಿ ಅಥವಾ ಡೈಲಿ ಬೇಸಿಸಲ್ಲಿ ಏನೆಲ್ಲ ಅವಶ್ಯಕತೆ ಇದೆ, ಮನೆಯಲ್ಲೇ ದುಡ್ಡು ಕೊಟ್ಟು ಹೊರಗೆ ಮಾಡಿಸ್ಕೊಳೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಹೇಗೆ ಒಂದು ಕಮ್ಮಿ ಬಜೆಟಲ್ಲಿ ನಿಮ್ಮ ಸ್ಕಿನ್ನ ಪ್ರಿಪೇರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೇಗೆ ಕಾಣ್ಬೋದು ಯೂಸಿಂಗ್ ಅ ಮಿನಿಮಲ್ ಪ್ರಾಡಕ್ಟ್ಸ್ ಆ್ಯಂಡ್ ಮಿನಿಮಲ್ ಅಮೌಂಟ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಆ್ಯಂಡ್ ಫಸ್ಟ್ನೇದಾಗಿ ನಾನು ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ಗೆ ವೀಕ್ಲಿ ಒನ್ಸ್ ಅಥವಾ ಎಲ್ಲಾದರೂ ಹೊರಗೆ ಹೋಗಿಲ್ಲ ಅಂತಂದರೆ ಇದು 2 ವಾರಕ್ಕೊಂದ್ಸಲ ಮಾಡ್ತೀನಿ. ಸೊ ಅದಕ್ಕೆ ನಾನು ಪ್ಲಮ್ ಅವ್ರದ್ದು ಆಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ ಬ್ರ್ಯಾಂಡ್, ಮತ್ತು ನೀವು ನೋಡ್ಬೋದು ಯಾವುದೇ ಥರ ಕೆಮಿಕಲ್ಸ್ ಇಲ್ಲ, ಇಟ್ಸ್ ನ್ಯಾಚುರಲ್ ಒನ್. ಇದು ಫ್ರಾಗ್ನೆನ್ಸ್ ಫ್ರೀ ಇದೆ ಮತ್ತು ನೋ ಆರ್ಟಿಫಿಷಿಯಲ್ ಕಲರ್ಸ್ ಇದು. ಸೊ ಇದು ಜಸ್ಟ್ ಜೆಲ್ ಅಷ್ಟೇ. ಆ್ಯಂಡ್ ಇದು ಏನಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಟ್ರಾನ್ಸ್ಪರೆಂಟ್ ಕಲರ್ ಇದೆ, ನೋಡ್ಬೋದು ನೀವು. ತುಂಬ ಟ್ರಾನ್ಸ್ಪರೆಂಟ್ ಜೆಲ್ ಇದೆ ಆ್ಯಂಡ್ ಇಟ್ಸ್ ಲೈಕ್ ತುಂಬ ವಾಟ್ರೇನೂ ಇಲ್ಲ, ನಾರ್ಮಲ್ ಲಿಕ್ವಿಡ್ ಟೈಪ್ ಇದೆ. ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳೋದು ಅಂತ ಅಂದರೆ, ಆಲ್ವೇಸ್ ಅಪ್ಲೈ ಅಲೋವೆರಾ ಜೆಲ್ ಆಲ್ ಓವರ್ ಯುವರ್ ಅಪ್ಪರ್ ಲಿಪ್ ಆ್ಯಂಡ್ ಲೋವರ್ ಲಿಪ್, ಆ್ಯಂಡ್ ಸ್ವಲ್ಪ ಐಬ್ರೋಸ್ಗೆ ಮೇಲೆ ಕೆಳಗೆ ಯಾವ ಕಡೆ ಶೇಪ್ ನೀವು ಕೊಡ್ಕೋಬೇಕು ಆ ಡೈರೆಕ್ಷನಲ್ಲಿ ನೀವು ಅಪ್ಲೈ ಮಾಡಿ. ಆ್ಯಂಡ್ ಒಂದು 5 ಸೆಕೆಂಡ್ಸ್ ಬಿಟ್ಟರೆ ಸಾಕು. ಆಫ್ಟರ್ ದಟ್ ನಾನಿಲ್ಲಿ ಕಾರ್ಮೆಸಿ ಅವ್ರದ್ದು ರೇಸರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ನಾರ್ಮಲಾಗಿ ಮುಂಚೆ ಎಲ್ಲ ನಾವು ರೇಸರ್ ಅಂತಂದರೆ ಈ ನಾರ್ಮಲ್ ಕಲರ್ ಬ್ಲೇಸಸ್ ನಾರ್ಮಲ್ ಶಾಪ್ಗೆಲ್ಲ ಹೋದ್ರೆ, ಬ್ಯೂಟಿ ಶಾಪ್ಗೆಲ್ಲ ಹೋದರೆ ಕೊಡ್ತಾರೆ, ಬಟ್ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಷ್ಟು ಕಟ್ ಆಗೋದಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ಆ್ಯಂಡ್ ತುಂಬ ಚೆನ್ನಾಗಿ ನೀಟಾಗಿ ಶೇಪ್ ಕೂಡ ಕೊಡುತ್ತೆ. ಆ್ಯಂಡ್ ಇದು ಅಪ್ಪರ್ ಲಿಪ್ಪಿಗೆ ಮತ್ತು ಲೋವರ್ ಲಿಪ್ಪಿಗೆ ಯೂಸ್ ಮಾಡ್ತೀನಿ ಇದನ್ನು, ಐಬ್ರೋಸ್ಗಲ್ಲ. ಐಬ್ರೋಸು ಸಪ್ರೇಟ್ ಆಗಿದೆ, ಟೈನಿ ಆಗಿದೆ, ಸೊ ತುಂಬ ಬ್ಯೂಟಿಫುಲ್ಲಾಗಿ ನೀಟಾಗಿ ಮಾಡ್ಕೋಬೋದು. ಸೊ ನೋಡಿ, ಕರೆಕ್ಟ್ ನಮ್ದು ಎಷ್ಟು ಲೆಂತಿಗೆ ನಾವು ಐಬ್ರೋಸ್ ತೆಗಿತೀವಿ ಅಷ್ಟು ಲೆಂತಿಗೆ ಕೊಟ್ಟಿದ್ದಾನೆ ಇದನ್ನ. ಸೊ ತುಂಬಾ ಚೆನ್ನಾಗಿದೆ, ಅಷ್ಟು ಶಾರ್ಪ್ ಎಡ್ಜಸ್ ಇಲ್ಲ, ಬಟ್ ನೀಟಾಗಿ ಎಲ್ಲ ಶೇಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು, ಇದು ಕಾರ್ಮೆಸಿ ಅವ್ರದ್ದು ರೇಸರ್ಸ್. ಇದು ಐಬ್ರೋದು ಮತ್ತು ಇದು ಅಪ್ಪರ್ ಲಿಪ್ ಆ್ಯಂಡ್ ಫೇಶಿಯಲ್ಗೂ ಕೂಡ ಯೂಸ್ ಮಾಡ್ತಾರೆ, ಬಟ್ ಐ ಡೋಂಟ್ ಡೂ ಫೇಶಿಯಲ್ ಹೇರ್, ಸೊ ಹಾಗಾಗಿ ರಿಮೂವ್ ಮಾಡೋದಿಲ್ಲ ನಾನು. ಸೊ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ ಅಷ್ಟೇ ನಾನು. ಆ್ಯಂಡ್ ಹೊರಗೆ ಕೂಡ ನಾನು ಎಲ್ಲೂ ಇದುವರೆಗೂ ನಾನು ಫೇಶಿಯಲ್ ಮಾಡಿಸಿಲ್ಲ. ಕ್ಲೀನಪ್ ಮಾಡಿಸ್ತಾ ಇದ್ದೆ, ಬಟ್ ಇತ್ತೀಚೆಗೆ ಮಾಡೋದಿಲ್ಲ, ಯಾಕಂದರೆ ಮನೆಯಲ್ಲೇ ಸಾಕಷ್ಟು ಐಟಮ್ ಇರೋದ್ರಿಂದ ಐ ಡೋಂಟ್ ಪ್ರಿಫರ್ ಟು ಗೋ ಬ್ಯೂಟಿ ಪಾರ್ಲರಲ್ಲಿ. ಮದುವೆಗೂ ಕೂಡ ನಾನು ಮನೆಯಲ್ಲೇ ಮಾಡ್ಕೋತೀನಿ ಐಬ್ರೋಸ್ ಆ್ಯಂಡ್ ಅಪ್ಪರ್ ಲಿಪ್ನ. ಸೊ ಇದಿಷ್ಟಾಗಿತ್ತು ನನ್ನ ಒಂದು ಅಪ್ಪರ್ ಲಿಪ್ ಮತ್ತು ಐಬ್ರೋಸ್ದು ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ಬಿಟ್ಟಿರ್ತೀನಿ, ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಇದು ಯಾವುದು ಪ್ರಮೋಷನಲ್ ವೀಡಿಯೋಸ್ ಅಲ್ಲ, ಜಸ್ಟ್ ನನ್ನ ಒಂದು ಸ್ಕಿನ್ ಹೇಗೆ ಮನೆಯಲ್ಲಿ ಬ್ಯೂಟಿ ಪಾರ್ಲರಲ್ಲಿ ಏನು ಮಾಡ್ತಾರೆ ಅದನ್ನು ಕಮ್ಮಿ ಬಜೆಟಲ್ಲಿ ಮಾಡ್ಕೋಬೋದು ಮನೆಯಲ್ಲಿ ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ಅಂತ ನಾನು ತೋರಿಸ್ಕೊಡ್ತಾ ಇರೋದು. ಆ್ಯಂಡ್ ನಾನಿಲ್ಲಿ ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ನಾನಿಲ್ಲಿ ಸೆಟಫಿಲ್ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಆಯಿಲ್ ಸ್ಕಿನ್ ಬೇಸ್ಡ್ ಅವ್ರದ್ದು, ಸೆನ್ಸಿಟಿವ್ ಇರೋ ಸ್ಕಿನ್ನಿಗಿದು. ಡ್ರೈದು ಬರುತ್ತೆ, ಬಟ್ ನೀವೇನೇ ಮಾಡ್ಕೋಬೇಕಂದ್ರೂ ಇದೆ ಅಂತ ಸೆಟಫಿಲ್ ಅಂತ ಅಲ್ಲ, ನೀವು ಯಾವ್ದನ್ನ ಫೇಸ್ ವಾಶ್ ಯೂಸ್ ಮಾಡಿದ್ರು ಕೂಡ ಅಷ್ಟೇ, ಮೇಕ್ ಶ್ಯೂರ್ ಯು ವಾಶ್ ಯೋರ್ ಫೇಸ್ ಫಸ್ಟ್ ಆ್ಯಂಡ್ ಡೂ ಆಲ್ ಅದರ್ ಥಿಂಗ್ಸ್ ಅಂತ ಹೇಳ್ತೀನಿ. ಸೊ ಇದಾದಮೇಲೆ
ಫೇಸ್ ವಾಶ್ ಆದಮೇಲೆ ಈ ಸ್ಟೆಪ್ನ ಫಾಲೋ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸಿಗೆ ಬರ್ತೀನಿ, ಹೇಗೆ ರಿಮೂವ್ ಮಾಡೋದು ಅಂತ ಅಂದ್ಬಿಟ್ಟು. ನಾನು ತುಂಬಾ ಇಲ್ಲಿವರೆಗೂ ನಾನು ಒಂದು 10-12 ಸಲ ಹಿಪಾಪ್ ಅವ್ರದ್ದು ಬ್ಲ್ಯಾಕ್ ಹೆಡ್ ರಿಮೂವರ್ ತರಿಸಿದ್ದೆ. ಅದಾದಮೇಲೆ ಚಾರ್ಕೋಲ್ ಅವ್ರದ್ದು ಯೂಸ್ ಮಾಡ್ತೀನಿ ನಾನು ಎಮರ್ಜೆನ್ಸಿಗೆ. ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೀವು ಇದು ನೋಡ್ತಾ ಇರ್ಬೋದು, ಹಿಪಾಪ್ ಅವ್ರದ್ದು ನಾನು ಚಾರ್ಕೋಲ್ ಕ್ಲೀನಿಂಗ್ ನೋಸ್ ಸ್ಟ್ರೈಪ್ಸ್ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ಪ್ಯಾಕ್ ಆಫ್ 6 ಬರುತ್ತೆ. ನೀವು ಬೇಕಿದ್ದು ಇನ್ನೂ ಜಾಸ್ತಿ ಇರುತ್ತೆ, ಜಾಸ್ತಿ ಕೂಡ ಪರ್ಚೇಸ್ ಮಾಡ್ಬೋದು. ನನಗೆ ಅಷ್ಟೊಂದು ಮಂತ್ಲಿಗೆ ಒಂದು 6 ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಮಂತ್ಲಿ ಒನ್ಸ್ ತರಿಸ್ತೀನಿ, ಆರ್ 2 ಮಂತ್ಸ್ ಒಂದ್ಸಲ ತರಿಸ್ಕೊತಿರ್ತೀನಿ. ಸೊ ಹಾಗಾಗಿ ಇದರಲ್ಲಿ ಆಲ್ರೆಡಿ 2 ಯೂಸ್ ಆಗಿದೆ, ಇನ್ನು 4 ಉಳಿದಿದೆ. ಕೂಡ ತುಂಬ ಬೇಗ ವೈಟ್ ಹೆಡ್ಸ್ ಆರ್ ಬ್ಲ್ಯಾಕ್ ಹೆಡ್ಸ್ ಏನಿದ್ರು ರಿಮೂವ್ ಆಗುತ್ತೆ. ಸ್ವಲ್ಪ ಹೇರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದು ಕೂಡ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದಿಲ್ಲಿ VLCC ಅವ್ರದ್ದು ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್. ಇದು ಆ್ಯಕ್ಚುಲಿ ಇದು ಫೇಸ್ಗೂ ಕೂಡ ತುಂಬ ಯೂಸ್ ಮಾಡ್ತಾರೆ, ಇಲ್ಲ ಅಂತಂದರೆ ನೋಸ್ಗೂ ಕೂಡ ಯೂಸ್ ಮಾಡ್ಬೋದು. ನಾನು ಏನು ಮಾಡ್ತೀನಿ ಒನ್ ಟೈಮ್ ಅಂದರೆ, ಇಲ್ಲಿ ಜಾಸ್ತಿ ಯಾರು ಅಬ್ಸರ್ವ್ ಮಾಡಲ್ಲ, ಜಾಸ್ತಿ ಈ ಪೋರ್ಷನಲ್ಲಿ ಲೋವರ್ ಲಿಪ್ಪಲ್ಲಿ ಈ ಕಡೆ ಕೆಳಗೆ ಇಲ್ಲಿ ಕೂಡ ಜಾಸ್ತಿ ವೈಟ್ ಹೆಡ್ಸ್ ಇರುತ್ತೆ. ಸೊ ಹಾಗಾಗಿ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ನ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಆ್ಯಂಡ್ ಇದು ಮತ್ತೆ ಚಾರ್ಕೋಲ್ ಅವ್ರದ್ದು. ಆ್ಯಕ್ಚುಲಿ ಇದನ್ನ ನಾನು ಬ್ಯೂಟಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರದ್ದು ಲಿಂಕ್ ಇದೆ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ಲಿಂಕ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಸೊ ಇದಾಗಿತ್ತು ನನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ ರಿಮೂವ್ ಮಾಡೋವಂಥ ಏನದು ಚಾರ್ಕೋಲ್ ನೋಸ್ ಸ್ಟ್ರಿಪ್ಸು. ಆ್ಯಂಡ್ ಸಾರಿ, ಇನ್ನೊಂದು ಪ್ರಾಡಕ್ಟ್ನ ಮಿಸ್ ಮಾಡಿದೆ. ಏನು ಅಂತಂದರೆ, ಎಲ್ಲ ಫಾರ್ಮಸಿಲಿ ಕೂಡ ಸಿಗುತ್ತೆ. ಇದು ಅಪೋಲೋದವ್ರದ್ದು ಇದೆ, ವಾಲ್ನಟ್ ಫೇಸ್ ಸ್ಕ್ರಬ್. ಪರ್ಟಿಕ್ಯುಲರಾಗಿ ಇದೆ ಅಂತ ಯೂಸ್ ಮಾಡಲ್ಲ, ಬಟ್ ಇದು ಚೆನ್ನಾಗಿ ಬರ್ತಿದೆ. ಹಾಗಾಗಿ ಒಂದು 2 ಇಯರ್ಸ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಟರ್ನೇಟಿವ್ ನಿಮ್ಗೆ ಅದು ಯಾವುದು ಇದ್ದಿಲ್ಲ, ಎಮರ್ಜೆನ್ಸಿಗೆ ನಾನೆಲ್ಲ ಹೊರಗೆ ಹೋಗ್ಬೇಕು, ವೈಟ್ ಹೆಡ್ಸ್ ತುಂಬ ಜಾಸ್ತಿ ಕಾಣ್ತದೆ, ಹಿಂಗೆ ಮುಟ್ಟಿದ್ರೆ ಲೈಕ್ ಗೊತ್ತಾಗುತ್ತೆ, ಚುಚ್ಚಿದಂಗೆ ಆಗುತ್ತೆ ನಿಮ್ಮ ವೈಟ್ ಹೆಡ್ಸ್ ಇದೆನಾ ಇಲ್ಲ ಅಂತ ಅಂದ್ಬಿಟ್ಟು. ಪೊಲ್ಯೂಷನ್ಗೆಲ್ಲ ಅಡ್ಡಾಡ್ತಿರ್ತೀರ, ನಿಮಗೆ ಗೊತ್ತಾಗಲ್ಲ, ಒಂಥರ ಹಿಂಗೆಲ್ಲ ಮುಟ್ಕೊಂಡು ತುಂಬ ರಫ್ ಆಗಿರುತ್ತೆ, ಒಂಥರ ಏನೋ ಚುಚ್ಚಿದಂಗೆ ಆಗುತ್ತೆ ಮೂಗ್ ಮೇಲೆ. ಸೊ ಹಾಗಾಗಿ ಅದನ್ನು ಬೇಗ ಹೇಗೆ ರಿಮೂವ್ ಮಾಡೋದು ಅಂತಂದರೆ, ಇದು ಸ್ಕ್ರಬ್ ಬರುತ್ತೆ. ಜಸ್ಟ್ ನಾನು ಹೇಳ್ದಂಗೆ ಇಲ್ಲಿ ಲೋವರ್ ಲಿಪ್ ಕೆಳಗೆ ಈ ಚಿನ್ನ ಹತ್ರ ಮತ್ತು ನೋಸ್ಗೆ ಇದನ್ನ ಅಪ್ಲೈ ಮಾಡಿಬಿಟ್ಟು ಒಂದು 2-3 ನಿಮಿಷದಷ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು ನಿಧಾನಕ್ಕೆ. ಜೋರಾಗೆಲ್ಲ ಉಜ್ಕೋಬೇಡಿ, ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾಲ್ನಟ್ ಅವರು ತುಂಬ ಚೆನ್ನಾಗಿದೆ, ಫ್ರೈಗ್ನೆನ್ಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ವರ್ಕ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದಾದಮೇಲೆ ಸ್ಕ್ರಬ್ ಆದಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಪಿನ್ ಬರುತ್ತೆ, ಏನದು ವೈಟ್ ಹೆಡ್ ರಿಮೂವರ್. ಸೊ ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ನಾನು ಇದ್ರದ್ದು ಲಿಂಕ್ ಇದ್ದರೆ ಶೇರ್ ಮಾಡ್ತೀನಿ, ಐ ಥಿಂಕ್. ಓಕೆ, ಲಿಂಕ್ ಇದ್ರೆ ಶೇರ್ ಮಾಡ್ತೀನಿ ಇದ್ರದ್ದು. ಸೊ ಇದ್ರದ್ದು ಗೊತ್ತಿಲ್ಲ ನನಗೆ, ಇದ್ರದ್ದು ಐಡಿಯಾ ಇಲ್ಲ ನನಗೆ, ಯಾಕಂದರೆ ನಾನು ಇದು ಯೂಸ್ ಮಾಡಲ್ಲ ಬ್ಯಾಕ್ ಸೈಡ್ದು. ಸೊ ಇದು ಈ ಸೈಡ್ ಇದೆ ನೋಡಿ, ಓಪನ್ ಪೋಲ್ ಇದೆ ಅಲ್ಲ. ಸೊ ಇದರಲ್ಲಿ ನೀಟಾಗಿ ನೋಸ್ನ ಯಾವ ಡೈರೆಕ್ಷನಲ್ಲಿ ತೆಗಿಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ವೈಟ್ ಹೆಡ್ಸ್ನ ರಿಮೂವ್ ಮಾಡಬೇಕಾಗುತ್ತೆ. ಸ್ವಲ್ಪ ಪೇನ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. 1-2 ಸಲ ರೂಢಿ ಆದಮೇಲೆ ಯು ವಿಲ್ ಯೂಸ್ ಟು ಇಟ್. ಸೊ ಇದಾಗಿತ್ತು, ಇದು 3 ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡುವಂಥ ವೈಟ್ ಹೆಡ್ ಮತ್ತು ಬ್ಲ್ಯಾಕ್ ಹೆಡ್ಗೆ ಅದು 2 ಕೂಡ ಯೂಸ್ ಆಗುತ್ತೆ. ಇದು ವೈಟ್ ಹೆಡ್ಗೆ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ. ಸ್ಕಿನ್ ಸೆನ್ಸ್ ನೀವು ಆಲ್ ಓವರ್ ಫೇಸ್ ಕೂಡ ಯೂಸ್ ಮಾಡ್ಬೋದು, ಡಿಪೆಂಡ್. ತುಂಬ ನ್ಯಾಚುರಲ್ ಸ್ಕಿನ್ ಯಾರಿಗೂ ಏನೂ ಆಗಲ್ಲ ಅಂತ ಅಂದರೆ ದೆಲ್ ಯೂಸ್ ಆಲ್ ಓವರ್ ದ ಫೇಸ್. ಬಟ್ ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನೋಸ್ಗೆ ಯೂಸ್ ಮಾಡ್ತಾರೆ ಇದನ್ನ. ಸೊ ನಾನು ಓನ್ಲಿ ನೋಸ್ಗೆ ಅಷ್ಟೇ ಯೂಸ್ ಮಾಡೋದಿದ್ನ, ಫೇಸ್ಗೆ ಯೂಸ್ ಮಾಡೋದಿಲ್ಲ. ಸೊ ಇದಾದಮೇಲೆ ನಾನು ಫೇಸ್ನ ಇದೆಲ್ಲ ಆದಮೇಲೆ ನನ್ನ ಫೇಸ್ ನೀಟಾಗಿ ಎಲ್ಲ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಮಾಡಿರ್ತೀನಿ, ಮತ್ತು ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ ಎಲ್ಲ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಅದು ಒಂದು ಕಲರ್ ಕಾಣುತ್ತೆ, ಆಮೇಲೆ ಫೇಶಿಯಲ್ ಹೇರ್ ಸ್ಟೈಲ್ ರಿಮೂವ್ ಮಾಡಲ್ಲ, ಸೊ ಅದೇ ಒಂದು ಕಲರ್ ಕಾಣುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಅವ್ರದ್ದು ಏನದು ಮುಲ್ತಾನಿ ಮಿಟ್ಟಿ ಪೌಡರ್ ಯೂಸ್ ಮಾಡ್ತೀನಿ. ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು 2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನಾನು ದಿಸ್ ಇಸ್ ಸೆಕೆಂಡ್ ಪೌಡರ್ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಏನಿಲ್ಲ, ಜಸ್ಟ್ ನಾರ್ಮಲ್ ಗುಲಾಬ್ರಿ ರೋಸ್ ವಾಟರ್ ಇರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು, ಅದು ತುಂಬ ಡ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಹಚ್ಕೊಂಡಾಗ ತುಂಬ ಹಸಿ ಇದ್ದಿದ್ದೆಲ್ಲ ಡ್ರೈ ಆಗಬೇಕು ಅದು. ಸೊ ಅದಾದಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ. ಆ್ಯಂಡ್ ರಿಯಲಿ ಇಟ್ ವರ್ಕ್ಸ್ ವೆರಿ ವೆಲ್. ಆ್ಯಂಡ್ ಕತ್ಗೂ ಕೂಡ ಆ್ಯಂಡ್ ಬ್ಯಾಕ್ ಸೈಡ್ಗೂ ಕೂಡ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೋದು ನೀವು. ಆ್ಯಂಡ್ ಇಟ್ ಗಿವ್ಸ್ ಅ ವೆರಿ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ಪರ್ಸ್ನಲಿ. ಇದರಲ್ಲಿ ಬೇರೆ ಬೇರೆ ಎಂದು ಫ್ಲೇವರ್ಸ್ ಬರುತ್ತೆ, ಲೈಕ್ ಇದು ಮುಲ್ತಾನಿ ಮಿಟ್ಟಿಯಲ್ಲಿ ಸ್ಯಾಂಡಲ್ವುಡ್ ಸಮಥಿಂಗ್, ಇದು ಬೀಟ್ರೂಟ್ ಇಂದು ಕೆಲವೊಂದು ಬರುತ್ತೆ. ಬಟ್ ಐ ಪ್ರಿಫರ್ ಮುಲ್ತಾನಿ ಮಿಟ್ಟಿ. 2 ಇಯರ್ಸಿಂದ ನನಗೆ ಇದೇ ಅಡ್ಜಸ್ಟ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಜೊತೆಗೆ ಏನಿಲ್ಲ, ಇದನ್ನ ಯೂಸ್ ಮಾಡ್ಬೋದು. ಇದು ಸಿಕ್ಕಿಲ್ಲ ಅಂತಂದರೆ ಮಿಲ್ಕ್
ಕರ್ಡ್ ಅಥವಾ ವಾಟರ್ ಯಾವ್ದನ್ನ ಕೂಡ ಇದ್ರ ಯೂಸ್ ಮಾಡ್ಬೋದು. ಆ್ಯಂಡ್ ಇದಾದ್ಮೇಲೆ ನಾನು ನಮ್ಮ ಮನೆ ಹತ್ರ ನೇಬರ್ ಇದ್ದಾರೆ, ಸೊ ಅವರು ಆಂಟಿ ನನಗೆ ಇದು ಹೋಮ್ ಮೇಡ್ ನೋ ಕೆಮಿಕಲ್ಸ್ ಆಯುರ್ವೇದಿಕ್ದು ಬ್ರೈಟ್ನಿಂಗ್ ಫೇಸ್ ಮಾಸ್ಕ್ ಕೊಟ್ಟಿದ್ರು. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ರಷಿಂಗ್ ಮಾಡಿದಾಗ ಹೇಗಿರುತ್ತೆ ಫೇಸ್ ಮೇಲೆ ಗ್ಲೋನೆಸ್, ಸೊ ಆ ತರ ರಿಸಲ್ಟ್ ಕೊಡೋ ಅಂತ ಪ್ರಾಡಕ್ಟ್ ಇದು. ಮಂಜಿಸ್ಟಾ, ರೋಸ್ ಪೆಟಲ್ಸ್, ಎಸ್ಟಿಮದು, ಆರೆಂಜ್ ಪೀಲ್, ನಗೋರ್ಮತ, ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ನ್ಯಾಚುರಲ್. ನಾನಿದು 3rd ಬಾಕ್ಸ್ ಅನ್ನು ಯೂಸ್ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿ ಅನಿಸ್ತಿದೆ. ಆ್ಯಂಡ್ ರಿಯಲಿ ಇಟ್ ಫೀಲ್ಸ್ ವೆರಿ 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 ಗ್ಲಾಡ್ ಟು ಯೂಸ್ ದಿಸ್ ಪ್ರಾಡಕ್ಟ್. ನನ್ನ ಸ್ಕಿನ್ನಲ್ಲಿ ಒಂದು 50% ಚೇಂಜ್ ಮಾಡಿರೋಂಥ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಇವಾಗ ನಾನು ಅವ್ರದ್ದೇ ಪ್ರಾಡಕ್ಟ್ ನನಗೆ ಕೊಟ್ಟಿದ್ರು, ಬಾಡಿ ಸ್ಕ್ರಬ್ಬಿಂಗ್. ಇದು ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ 2 ಕೂಡ ಅಪ್ಲೋಡ್ ಮಾಡಿದ್ದೆ. ಇದು ಆಲ್ ಓವರ್ ಬಾಡಿಗೆ ಯೂಸ್ ಮಾಡುವಂಥ ಸ್ಕ್ರಬ್ ಇದು. ಸೊ ನನಗೆ ಸ್ವಲ್ಪ ಕೊಟ್ಟಿದ್ರು, ನೀನು ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡಿದೆ, ಖಂಡಿತ ಇಷ್ಟ ಆಯಿತು. ಆ್ಯಂಡ್ ಇಷ್ಟ ಆಗಿತ್ತು. ನನ್ನ ಸ್ಕಿನ್ನಿನ ಇವತ್ತೊಂದು ಮನೆಯಲ್ಲಿ ಗ್ಲೋ ಕೊಡೋ ಅಂಥ ಒಂದು ಐಟಮ್ಸ್, ಪ್ರಾಡಕ್ಟ್ಸ್ ಆಗಿರ್ಬೋದು. ನಿಮ್ಮೆಲ್ಲರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಬಿಟ್ಟು ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂತಂದರೆ ನೀವು ಹೋಗ್ಬಿಟ್ಟು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅಫೋರ್ಡಬಲ್ ಆಗಿದೆ, ಏನಂತ ಏನು ಕಾಸ್ಟ್ಲಿ ಅಂತ ಐಟಮ್ಸ್ ಏನು ನಾನು ತೋರಿಸಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯು, ಹೌ ಯು ಕೇರ್ ಆ್ಯಂಡ್ ಪ್ರೆಪ್ ಯುವರ್ ಸ್ಕಿನ್ ಅಂತ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. Lately I was feeling like I need a purpose.